ನಿಮಗಾಗಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಆಶ್ಚರ್ಯ ಎನಿಸುವ ಸಿನಿಮಾ ಕಥೆಗಳಿಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ರಾಜ್ರವರ ನಿಂತು ಹೋದ ಚಿತ್ರಗಳ ಬಗೆಗಿನ ಮಾಹಿತಿಯನ್ನ ಒಂದು ದಾಖಲೆಯನ್ನಾಗಿ ಉಳಿದುಕೊಳ್ಳುವಂತೆ ಮಾಡಲು ಹೊರಟಿದ್ದೇವೆ. ಈ ಕಾರ್ಯಕ್ಕೆ ನಿಮ್ಮ ಬೆಂಬಲ, ಪ್ರೋತ್ಸಾಹ ಸಾಕಷ್ಟು ಬೇಕಿದೆ. ದಯಮಾಡಿ ನಮ್ಮ ಚಾನೆಲ್ನ ವಿಡಿಯೋಗಳನ್ನು ನೋಡುವ ಮೂಲಕ ನಮಗೆ ಇನ್ನಷ್ಟು ಈ ವಿಷಯದ ಕುರಿತಾಗಿ ಕೆಲಸ ಮಾಡಲು ಶಕ್ತಿ ನೀಡಿ. ಇದು ಸದ್ದು ಮಾಡಿ ಸುದ್ದಿಯಾಗಿ ನಿಂತು ಹೋದ ರಾಜ್ರವರ ಮತ್ತೊಂದು ಚಿತ್ರ. ಇದು ಮೋಸ ಮಾಡಿದವರಿಗೆ ವಿಜಯ ದೊರೆತ ಕಥೆ. ಇದು ನಂಬಿಸಿ ಕುತ್ತಿಗೆ ಕುಯ್ಯೋ ಬುದ್ಧಿ ಇದ್ದ ಜನ ಬೆನ್ನಿಗೆ ಚೂರಿ ಹಾಕಿದ ಕಥೆ. ಇದು ನಂಬಿದವರನ್ನ ನಡು ನೀರಿನಲ್ಲಿ ಕೈಬಿಟ್ಟ ದ್ರೋಹಿಗಳ ಕಥೆ. ಈ ಮೋಸದ ಕಥೆಗೆ ಸಾಕ್ಷಿಯಾದ ಆ ನಿಂತು ಹೋದ ಚಿತ್ರದ ಹೆಸರು ಮನ್ಮಥ ವಿಜಯ. 64ನೇ ಇಸವಿಯಲ್ಲಿ ಈ ಚಿತ್ರದ ಶೂಟಿಂಗ್ ಪ್ರಾರಂಭಿಸಲಾಯಿತು. ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲು ಹೊರಟಿದ್ದರು. ಸಂಪತ್ತಿಗೆ ಸವಾಲ್, ಬಹದ್ದೂರ್ ಗಂಡು, ರವಿಚಂದ್ರ, ಚಿತ್ರಗಳ ನಿರ್ದೇಶಕರಾದ ಎ.ವಿ. ಶೇಷಗಿರಿ ರಾವ್ರವರು. ಮನ್ಮಥ ವಿಜಯ ಚಿತ್ರ ನಿಂತು ಹೋದ ನಂತರ 65ನೇ ಇಸವಿಯಲ್ಲಿ ಮತ್ತೊಂದು ಸೂಪರ್ ಹಿಟ್ ಚಿತ್ರವನ್ನ ರಾಜ್ರವರಿಗೆ ನಿರ್ದೇಶಿಸಿ ತೆರೆಗೆ ತಂದು ಗೆಲ್ಲಿಸುವರು ಎ.ವಿ. ಶೇಷಗಿರಿ ರಾವ್ರವರು. ಆ ಚಿತ್ರದ ಹೆಸರನ್ನ ಕೊನೆಯಲ್ಲಿ ಹೇಳುವೆವು. ಈಗ ಮನ್ಮಥ ವಿಜಯ ಚಿತ್ರ ನಿಲ್ಲಲು ಕಾರಣ ಹೇಳುವೆವು ಕೇಳಿ. ಚಿತ್ರಕ್ಕೆ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದಿದ್ದರು ಚಿ. ಉದಯ್ ಶಂಕರ್ ರವರ ತಂದೆ ಚಿ. ಸದಾಶಿವಯ್ಯನವರು. ಚಿತ್ರಕ್ಕೆ ನಾಯಕಿಯಾಗಿ ರಾಜ್ರವರ ಜೊತೆ ಅಭಿನಯಿಸಲು ಬಿ. ಸರೋಜದೇವಿಯವರನ್ನ ಫಿಕ್ಸ್ ಮಾಡಲಾಗಿತ್ತು. ಪ್ರಮುಖ ಪೋಷಕ ಪಾತ್ರವೊಂದಕ್ಕೆ ಉದಯ್ ಕುಮಾರ್ ರವರು ಆಯ್ಕೆಯಾಗಿದ್ದರು. ರಾಜ್ಕುಮಾರ್, ಸರೋಜದೇವಿ, ಉದಯ್ ಕುಮಾರ್ ಇನ್ನುಳಿದ ಕಲಾವಿದರು ಇರುವ ದೃಶ್ಯಗಳ ಚಿತ್ರೀಕರಣ ಸಹ ನಡೆದಿತು. ಚಿತ್ರಕ್ಕೆ ಆಯ್ಕೆಯಾದ ಪ್ರಮುಖ ಕಲಾವಿದರಿಗೆ ಮುಂಗಡವಾಗಿ ಸಂಪೂರ್ಣವಾಗಿ ಚಿತ್ರಕ್ಕೆ ಮಾತನಾಡಿದ ಹಣವನ್ನ ನೀಡಲಾಗಿತು. ನಿರ್ಮಾಪಕರು ತಮ್ಮ ಬಳಿ ಇದ್ದ ಹಣವನ್ನ ಎಲ್ಲಾ ಕಲಾವಿದರಿಗೆ ಒಂದೇ ಸಿಂಗಲ್ ಪೇಮೆಂಟ್ನಲ್ಲಿ ಕ್ಲಿಯರ್ ಮಾಡಿದ್ದರು. ಕಾರಣ, ನಿರ್ಮಾಪಕರಿಗೆ ನಿಮ್ಮ ಬಳಿ ಇರುವ ಹಣವನ್ನ ಎಲ್ಲಾ ಕಲಾವಿದರಿಗೂ ಕೊಟ್ಟು ಶೂಟಿಂಗ್ ಶುರು ಮಾಡಿ ನಂತರ ಚಿತ್ರದ ಮುಂದುವರಿದ ಭಾಗದ ಚಿತ್ರೀಕರಣಕ್ಕೆ ನಾವು ಹಣ ಕೊಡ್ತೀವಿ ಅಂತ ಡೊಂಗಿ ಬುದ್ಧಿಯ ವಿತರಕರು ಮಾತು ಕೊಟ್ಟಿರುತ್ತಾರೆ. ಆದರೆ ಕೊನೆ ಕ್ಷಣದಲ್ಲಿ ಶೂಟಿಂಗ್ ಮಾಡಲು ನಿರ್ಮಾಪಕರಿಗೆ ಹಣ ಕೊಡದೆ ಸತಾಯಿಸಿ ತುಂಬಾನೇ ಓಡಾಡಿಸಿ ಕೈ ಎತ್ತಿ ಬಿಡುವರು. ನಂತರ ಚಿತ್ರೀಕರಣ ಕುಂಟುತ್ತಾ ಸಾಗಿ ಕೊನೆಗೆ ನಿಂತು ಹೋಗುತ್ತದೆ. ಹೀಗೆ ಬೇರೆ ದಾರಿಯಿಲ್ಲದೆ ನಿರ್ಮಾಪಕರು ಚಿತ್ರವನ್ನ ನಿಲ್ಲಿಸಿಬಿಡುತ್ತಾರೆ. ಶಿವನ 3ನೇ ಕಣ್ಣಿಂದ ಮನ್ಮಥನ ಭಸ್ಮ ಆಗುವಿಕೆ. ನಂತರ ಲೋಕ ಕಲ್ಯಾಣದ ಕಾರಣ ಅರಿತು ಪರಮೇಶ್ವರ ಮನ್ಮಥನನ್ನ ಬದುಕಿಸುವ ದೃಶ್ಯ ವೈಭವವನ್ನ ತೆರೆ ಮೇಲೆ ಕನ್ನಡಿಗರು ನೋಡುವ ಸುಯೋಗ ಕೆಲವು ನಂಬಿಕೆ ದ್ರೋಹಿಗಳಿಂದ ತಪ್ಪಿ ಹೋಗುತ್ತದೆ. ನಂತರ 65ನೇ ಇಸವಿಯಲ್ಲಿ ಎ.ವಿ. ಶೇಷಗಿರಿ ರಾವ್ರವರು ಉದ್ಯಮದಲ್ಲಿ ಗಟ್ಟಿವಂತರು, ಪ್ರಭಾವಿಗಳು ಆದ ಭಗವತಿ ಪ್ರೊಡಕ್ಷನ್ಸ್ ರವರಿಗೆ ಬೆಟ್ಟದ ಹುಲಿ ಚಿತ್ರ ಮಾಡಿ ಗೆಲುವಿನ ಪತಾಕೆ ಹಾರಿಸುವರು. ಮಾಹಿತಿ ಇಷ್ಟವಾಯ್ತೇ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.